ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಆದರಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ. ಇಂದು ನಾನು ಎಲ್ಲ ಶಿಕ್ಷಕರಿಗಾಗಿ ಮಾದರಿ ಭಾಷಣವೊಂದನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಮಾಡಬಹುದಾದಂತಹ ಭಾಷಣವಾಗಿದೆ. ಬನ್ನಿ, ಹಾಗಿದ್ರೆ ನಾವು ನೇರವಾಗಿ ಭಾಷಣಕ್ಕೆ ಹೋಗೋಣ. ಸರ್ವ ಗೌರವಾನ್ವಿತರೇ, ನನ್ನ ಜ್ಞಾನವಂತ ಸಹೋದ್ಯೋಗಿಗಳೇ, ಈ ಮಹಾನ್ ಸಭೆಯಲ್ಲಿ ಭಾಗವಹಿಸಿರುವ ಗೌರವಾನ್ವಿತ ಪೋಷಕರೇ ಮತ್ತು ಭಾರತದ ಪ್ರಜಾಪ್ರಭುತ್ವದ ನಿಜವಾದ ವಾರಸುದಾರರಾದ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಈ ಸಂವಿಧಾನ ದಿನಾಚರಣೆಯ ಶುಭ ದಿನದಂದು ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದು ನವೆಂಬರ್ 26 ಕೇವಲ ಒಂದು ದಿನಾಂಕವಲ್ಲ, ಇದು ಭಾರತೀಯ ನಾಗರಿಕತೆಯ ಆತ್ಮಸಾಕ್ಷಿಯ ದಿನ. 1949 ಇದೇ ದಿನದಂದು ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸುವ ಮೂಲಕ ಜಾತಿ, ಧರ್ಮ, ಭಾಷೆ ಮತ್ತು ವರ್ಗಗಳ ಅಸಂಖ್ಯಾತ ವಿಭಜನೆಗಳ ನಡುವೆಯೂ ನಾವು ಒಗ್ಗಟ್ಟಿನಿಂದ ಬದುಕುತ್ತೇವೆ ಎಂಬ ತಾತ್ವಿಕ ಪ್ರತಿಜ್ಞೆಯನ್ನು ಮಾಡಿದೆವು. ಈ ಸಂವಿಧಾನದ ರೂವಾರಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಅವಿರತ ಶ್ರಮದ ಫಲವಾಗಿ ನಮಗೆ ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ಸಾವಿರಾರು ವರ್ಷಗಳ ಭಾರತದ ಸಾಮಾಜಿಕ, ರಾಜಕೀಯ, ತತ್ವಶಾಸ್ತ್ರದ ಸಾರವಾಗಿದೆ. ನಾವು ಒಬ್ಬರು ಶಿಕ್ಷಕರಾಗಿ ಅಥವಾ ಒಬ್ಬರು ಶಿಕ್ಷಕಿಯರಾಗಿ ನಮ್ಮ ಸಂವಿಧಾನದ ಮೂಲ ಆಶಯಗಳು ಮತ್ತು ಮೌಲ್ಯಗಳು ಕೇವಲ ಪಠ್ಯಪುಸ್ತಕದ ಪುಟಗಳಿಗೆ ಸೀಮಿತವಾಗಬಾರದು ಎಂದು ನಂಬುತ್ತೇವೆ. ಅವು ನಿಮ್ಮ ದೈನಂದಿನ ಜೀವನದ ಉಸಿರಾಗಬೇಕು. ಆ ಮೌಲ್ಯಗಳನ್ನು ನಾವು ಇಂದು ಮತ್ತಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪೀಠಿಕೆ. ಇದು ಭಾರತದ ತತ್ವಶಾಸ್ತ್ರದ ಸಂಕ್ಷಿಪ್ತ ಸಾರ. ನಮ್ಮ ಸಂವಿಧಾನದ ಪೀಠಿಕೆಯು ಇಡೀ ಗ್ರಂಥದ ಒಂದು ಸೂತ್ರದ ಹಾಗಿದೆ. ಇದರಲ್ಲಿ ಘೋಷಿಸಲಾದ 5 ಮೂಲಭೂತ ಗುಣಲಕ್ಷಣಗಳು ಪರಸ್ಪರ ಕ್ರಿಯೆಯ ಮೂಲಕ ನಮ್ಮ ದೇಶದ ಅಸ್ಮಿತೆಯನ್ನು ಕಾಪಾಡುತ್ತದೆ. ಮೊದಲನೇದಾಗಿ ಸಾರ್ವಭೌಮತೆ ಮತ್ತು ಪ್ರಜಾಪ್ರಭುತ್ವದ ನೈತಿಕ ಬೇರು. ಸಾರ್ವಭೌಮತೆ ಎಂದರೆ ಯಾವುದೇ ಬಾಹ್ಯ ಶಕ್ತಿಗೆ ಅಧೀನವಾಗದಿರುವುದು. ಆದರೆ ನಮ್ಮ ಸಂವಿಧಾನದಲ್ಲಿ ಸಾರ್ವಭೌಮತೆ ಭಾರತದ ಪ್ರಜೆಗಳಾದ ನಮ್ಮ ಕೈಯಲ್ಲಿದೆ. ಈ ಅಧಿಕಾರವನ್ನು ನೀವು, ಅಂದರೆ ವಿದ್ಯಾರ್ಥಿಗಳೇ, ನಿಮ್ಮ ವಿಮರ್ಶಾತ್ಮಕ ಚಿಂತನೆ ಮತ್ತು ಜವಾಬ್ದಾರಿಯುತ ಆಯ್ಕೆಯ ಮೂಲಕ ಚಲಾಯಿಸುತ್ತೀರಿ. ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದೇ ಸಾರ್ವಭೌಮತ್ವಕ್ಕೆ ಗೌರವ. ಎರಡನೆಯದಾಗಿ ಸಮಾಜವಾದ ಮತ್ತು ಸಂಪನ್ಮೂಲಗಳ ನ್ಯಾಯಯುತ ಹಂಚಿಕೆ. ಸಮಾಜವಾದವು ಕೇವಲ ಸರ್ಕಾರೀಕರಣವಲ್ಲ, ಇದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ಪ್ರಜಾಸತ್ತಾತ್ಮಕ ಮಾರ್ಗಗಳನ್ನು ಅನುಸರಿಸುವುದನ್ನು ಸೂಚಿಸುತ್ತದೆ. ಇದರ ಆಶಯವೆಂದರೆ ಸೌಲಭ್ಯಗಳು, ಅವಕಾಶಗಳು ಮತ್ತು ಆದಾಯದಲ್ಲಿರುವ ಅಸಮಾನತೆಗಳನ್ನು ಕಡಿಮೆ ಮಾಡಬೇಕು. ಈ ತತ್ವವು ನಮ್ಮ ಸರ್ಕಾರಗಳನ್ನು ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ಪ್ರೇರೇಪಿಸುತ್ತದೆ. ಮೂರನೆಯದಾಗಿ ಜಾತ್ಯತೀತತೆ, ಸಂವಿಧಾನಾತ್ಮಕ ಸಹಬಾಳ್ವೆ. ನಮ್ಮ ಜಾತ್ಯತೀತತೆಯು ಸಕಾರಾತ್ಮಕ ಜಾತ್ಯತೀತತೆ. ಇದರರ್ಥ ರಾಜ್ಯವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡದಿದ್ದರೂ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತದೆ ಮತ್ತು ಎಲ್ಲ ಧಾರ್ಮಿಕ ಸಮುದಾಯಗಳಿಗೆ ಅವರ ನಂಬಿಕೆಗಳನ್ನು ಅಭ್ಯಾಸ ಮಾಡಲು ಸಮಾನ ವೇದಿಕೆಯನ್ನೂ ಒದಗಿಸುತ್ತದೆ. ನಮ್ಮ ಬಹುತ್ವ ಸಮಾಜದಲ್ಲಿ ಜಾತ್ಯತೀತತೆಯು ಕೇವಲ ಕಾನೂನಲ್ಲ, ಅದು ಸಾಮಾಜಿಕ ಶಾಂತಿಗೆ ಒಂದು ಪೂರ್ವಷರತ್ತು. ಎರಡನೇ ಭಾಗದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ, ಪ್ರಜಾಪ್ರಭುತ್ವದ ತ್ರಿನೇತ್ರಗಳು. ಈ 3 ತತ್ವಗಳು ಭಾರತದ
ಪ್ರಜಾಪ್ರಭುತ್ವದ ಸ್ಥಿರತೆಗೆ ಆಧಾರವಾಗಿರುವ ಸ್ತಂಭಗಳು. ಮೊದಲನೇದಾಗಿ ನ್ಯಾಯ, ಸಾಮಾಜಿಕ ಆರ್ಥಿಕ ನ್ಯಾಯದ ಕ್ರಿಯಾಶೀಲತೆ. ನಮ್ಮ ಸಂವಿಧಾನವು ಪುನರ್ವಿತರಣೆಯ ನ್ಯಾಯವನ್ನು ಪ್ರತಿಪಾದಿಸುತ್ತದೆ. ಇದರರ್ಥ ಶತಮಾನಗಳಿಂದ ವಂಚಿತವಾದವರಿಗೆ ವಿಶೇಷ ಅವಕಾಶಗಳನ್ನು ನೀಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಸಂವಿಧಾನದ ನ್ಯಾಯದ ಪರಿಕಲ್ಪನೆಯು ಪರಿವರ್ತನಾಶೀಲವಾಗಿದೆ. ಇದು ಸ್ಥಿತಿಯನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ರಾಜಕೀಯ ನ್ಯಾಯ, ಇದು ವಯಸ್ಕರಾದವರಿಗೆ ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡುವುದರ ಮೂಲಕ ಪ್ರತಿಯೊಬ್ಬರಿಗೂ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅಧಿಕಾರವನ್ನು ನೀಡಿದೆ. ನ್ಯಾಯ ಆದ ನಂತರ ಸ್ವಾತಂತ್ರ್ಯ, ಮೌನ ಮತ್ತು ಭಿನ್ನಾಭಿಪ್ರಾಯದ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಎಂದರೆ ಕೇವಲ ಮಾತನಾಡುವ ಹಕ್ಕಲ್ಲ, ಅಗತ್ಯವಿದ್ದಾಗ ಮೌನವಾಗಿರುವ ಹಕ್ಕು ಮತ್ತು ಸರ್ಕಾರದ ನೀತಿಗಳನ್ನು ಟೀಕಿಸುವ ಭಿನ್ನಾಭಿಪ್ರಾಯದ ಹಕ್ಕು. ಇದು ಕೂಡ ಇದರ ವ್ಯಾಪ್ತಿಗೆ ಬರುತ್ತದೆ. ಆರೋಗ್ಯಕರ ಪ್ರಜಾಪ್ರಭುತ್ವಕ್ಕೆ ಭಿನ್ನಾಭಿಪ್ರಾಯವೇ ಆಮ್ಲಜನಕವಿದ್ದಂತೆ. ಸ್ವಾತಂತ್ರ್ಯದ ಮೇಲಿನ ನ್ಯಾಯಸಮ್ಮತ ನಿರ್ಬಂಧಗಳು. ಸಂವಿಧಾನದ ಯಾವುದೇ ಹಕ್ಕು ಸಂಪೂರ್ಣ ಅನಿಯಂತ್ರಿತವಲ್ಲ. ರಾಷ್ಟ್ರದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆಯನ್ನು ಕಾಪಾಡುವ ದೃಷ್ಟಿಯಿಂದ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಅವಕಾಶವಿದೆ. ಮೂರನೇದು ಸಮಾನತೆ, ಕಾನೂನಿನ ಆಡಳಿತ ಮತ್ತು ಸಮಾನ ರಕ್ಷಣೆ. ಸಮಾನತೆ ಕೇವಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನು ಮಾತ್ರವಲ್ಲ, ಕಾನೂನುಗಳ ಸಮಾನ ರಕ್ಷಣೆಯನ್ನು ಸಹ ಒಳಗೊಂಡಿದೆ. ಇದರರ್ಥ ಸಮಾನ ಸಂದರ್ಭಗಳಲ್ಲಿರುವವರನ್ನು ಸಮಾನವಾಗಿ ಪರಿಗಣಿಸಬೇಕು, ಆದರೆ ಅಸಮಾನ ಸಂದರ್ಭಗಳಲ್ಲಿರುವವರಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಬಹುದು. ಭಾಗ 3, ಭ್ರಾತೃತ್ವ, ವ್ಯಕ್ತಿಯ ಘನತೆಯ ಗ್ಯಾರಂಟಿ. ಈ ಎಲ್ಲ ತತ್ವಗಳನ್ನು ನಿಜವಾಗಿಸಲು ಬೇಕಾದ ಅತ್ಯಂತ ಮಾನವೀಯ ಮೌಲ್ಯವೇ ಭ್ರಾತೃತ್ವ ಅಥವಾ ಸಹೋದರತ್ವ, ಆತ್ಮೀಯತೆಯ ಭಾವನಾತ್ಮಕ ಬೆಸುಗೆ. ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕೇವಲ ಸೇನೆಯಿಂದ ಅಥವಾ ಕಾನೂನಿನ ಬಲದಿಂದ ಕಾಪಾಡಲು ಸಾಧ್ಯವಿಲ್ಲ. ಅದು ನಮ್ಮೊಳಗೆ ಬರುವ ಭ್ರಾತೃತ್ವದ ಭಾವನೆಯಿಂದ ಮಾತ್ರ ಸಾಧ್ಯ. ನಾವು ನಮ್ಮದೇ ದೇಶದ ಜನರಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಬದುಕಿದಾಗ ಮಾತ್ರ ಭದ್ರ ಭಾರತ ಸಾಧ್ಯ. ವ್ಯಕ್ತಿಯ ಘನತೆ. ಸಂವಿಧಾನವು ಪ್ರತಿ ವ್ಯಕ್ತಿಯನ್ನು ಕೇವಲ ಒಂದು ಮತವಾಗಿ ಅಥವಾ ಅಂಕಿಅಂಶವಾಗಿ ನೋಡುವುದಿಲ್ಲ. ಇದು ಅವರ ಜನ್ಮಸಿದ್ಧ ಘನತೆಯನ್ನು ಎತ್ತಿ ಹಿಡಿಯುತ್ತದೆ. ವಿದ್ಯಾರ್ಥಿಗಳೇ, ನೀವು ಈ ಮೌಲ್ಯವನ್ನು ನಿಮ್ಮ ಸಹಪಾಠಿಗಳನ್ನು ಟೀಕಿಸುವಾಗ ಅಥವಾ ಆನ್ಲೈನ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವಾಗ ನೆನಪಿಟ್ಟುಕೊಳ್ಳಬೇಕು. ಭಾಗ 4, ನಮ್ಮ ಜವಾಬ್ದಾರಿ, ಸಕ್ರಿಯ ನಾಗರಿಕತೆಯತ್ತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಸಂವಿಧಾನವು ಕೇವಲ ಸಿದ್ಧಾಂತವಲ್ಲ, ಅದು ನಿರಂತರ ಪ್ರಯತ್ನದ ಫಲ. ಪ್ರತಿಯೊಂದು ಪೀಳಿಗೆಯೂ ಅದನ್ನು ಮರು ಅರ್ಥೈಸಬೇಕು ಮತ್ತು ರಕ್ಷಿಸಬೇಕು. ಸಂವಿಧಾನಾತ್ಮಕ ನೈತಿಕತೆ, ಇದು ಅತ್ಯಂತ ಮುಖ್ಯವಾದ ಪರಿಕಲ್ಪನೆ. ಸಂವಿಧಾನಾತ್ಮಕ ನೈತಿಕತೆ ಎಂದರೆ ಕೇವಲ ಕಾನೂನುಗಳನ್ನು ಪಾಲಿಸುವುದಲ್ಲ, ಬದಲಾಗಿ ಸಂವಿಧಾನದ ಮೂಲ ಮೌಲ್ಯಗಳು ಮತ್ತು ಆಶಯಗಳಿಗೆ ಅನುಗುಣವಾಗಿ ಸಾರ್ವಜನಿಕ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನಡೆದುಕೊಳ್ಳುವುದು. ಸಂಕುಚಿತ ಧೋರಣೆ, ಜಾತಿವಾದ ಮತ್ತು ವರ್ಗಭೇದಗಳನ್ನು ತೊರೆದು ವಿಶಾಲ ಮನೋಭಾವದಿಂದ ಬದುಕುವುದೇ ಈ ನೈತಿಕತೆ. ಮೂಲಭೂತ ಕರ್ತವ್ಯಗಳ ಮೂಲಕ ಸಬಲೀಕರಣ. ನಮ್ಮ ಹಕ್ಕುಗಳನ್ನು ಅನುಭವಿಸುವಾಗ ನಮ್ಮ 11 ಮೂಲಭೂತ ಕರ್ತವ್ಯಗಳನ್ನು ಮರೆಯಬಾರದು. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು, ದೇಶದ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಸಾಮರಸ್ಯವನ್ನು ಕಾಪಾಡುವುದು, ಇವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಅನುಷ್ಠಾನಗೊಳಿಸುವ ಮಾರ್ಗಗಳಾಗಿವೆ. ಶಿಕ್ಷಕರಾದ ನಾವು ಭವಿಷ್ಯದ ನಾಗರಿಕರಾದ ನಿಮ್ಮಲ್ಲಿ ಪ್ರಶ್ನಿಸುವ, ವಿಶ್ಲೇಷಿಸುವ ಮತ್ತು ಸಂವಿಧಾನದ ಮೌಲ್ಯಗಳಿಗಾಗಿ ಧೈರ್ಯದಿಂದ ನಿಲ್ಲುವ ಮನೋಭಾವವನ್ನು ರೂಪಿಸಬೇಕು. ಸಂವಿಧಾನ ದಿನಾಚರಣೆಯ ಈ ಪುಣ್ಯ ದಿನದಂದು ನಾವು ಪ್ರತಿಜ್ಞೆ ಮಾಡೋಣ. ಭಾರತದ ಸಂವಿಧಾನವು ನಮಗೆ ನೀಡಿದ ಪ್ರಜಾಪ್ರಭುತ್ವದ ಆಯುಧವನ್ನು ನಾವು ಪೋಷಿಸುತ್ತೇವೆ, ನಮ್ಮ ಸಂವಿಧಾನಾತ್ಮಕ ಮೌಲ್ಯಗಳನ್ನು ರಕ್ಷಿಸುತ್ತೇವೆ ಮತ್ತು ನಾವೆಲ್ಲರೂ ಪರಸ್ಪರ ಭ್ರಾತೃತ್ವದಿಂದ ಬದುಕುವ ಮೂಲಕ ನಮ್ಮ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುತ್ತೇವೆ.
ಧನ್ಯವಾದಗಳು. ಜೈ ಭಾರತಾಂಬೆ, ಜೈ ಸಂವಿಧಾನ, ಜೈ ಕನ್ನಡಾಂಬೆ. ನಿಮಗೆಲ್ಲರಿಗೂ ಈ ಒಂದು ಮಾದರಿ ಭಾಷಣ ಇಷ್ಟವಾಗಿದೆ ಎಂದು ನಾನಾದರೂ ಭಾವಿಸ್ತೇನೆ. ಈ ಒಂದು ಮಾದರಿ ಭಾಷಣ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಧ್ವನಿ ಮುದ್ರಿಕೆಯನ್ನು ಕೊನೆಯವರೆಗೂ ಆಲಿಸಿದ ನಂತರ ಎಲ್ಲರಿಗೂ ಹಂಚಿದ ನಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ಒಂದು ಧ್ವನಿ ಮುದ್ರಿಕೆಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.